ಟಿಇಟಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನದ ಬೋಧನಾಶಾಸ್ತ್ರದ ಅಧ್ಯಾಯ 3 ಮತ್ತು ಅಧ್ಯಾಯ 4 ಇವತ್ತು ತಿಳಿಸ್ತಾ ಇದ್ದೀನಿ. ಅಧ್ಯಾಯ 3 ನಿರ್ಣಾಯಕ ಅಥವಾ ತಾರ್ಕಿಕ ಚಿಂತನೆಯನ್ನು ಬೆಳೆಸುವುದು. ಕಲಿಕೆ ಎನ್ನುವುದು ಕೇವಲ ಏಕಮುಖವಾಗಬಾರದು. ಅಂದರೆ ತರಗತಿಯ ಕೋಣೆಯಲ್ಲಿ ಶಿಕ್ಷಕನಾದವನು ತಾನು ತಿಳಿದುಕೊಂಡಿರುವ ವಿಷಯವನ್ನು ನಿರಂತರವಾಗಿ ಬೋಧನೆ ಮಾಡುತ್ತಾ ಸಾಗುವುದು ಅಲ್ಲ. ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಅಧಿಕವಾಗಿರುವಂತೆ ಮಾಡುವುದೇ ಇಂದಿನ ಬದಲಾದ ಶಿಕ್ಷಣದ ಒಂದು ಉದ್ದೇಶವಾಗಿದೆ. ಹೀಗಾಗಿ ನಾವು ಇಂದು ಶಿಕ್ಷಕನನ್ನು ಶಿಕ್ಷಕ ಎಂದು ಕರೆಯದೆ ಅವರೊಬ್ಬ ಅನುಕೂಲಕಾರ, ಸುಗಮಕಾರ ಎಂದು ಕರೆಯಲಾಗುತ್ತಿದೆ. ಅಂದರೆ ಇಲ್ಲಿ ಶಿಕ್ಷಕನಾದವನು ಕೇವಲ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಮಾರ್ಗದರ್ಶಕನಾಗಿ ಕಲಿಕಾ ವಾತಾವರಣವನ್ನು ನಿರ್ಮಿಸಿಕೊಡುವುದು ಶಿಕ್ಷಕನ ಕಾಯಕವಾಗಿದೆ. ಶಿಕ್ಷಕರು ತರಗತಿಯಲ್ಲಿ ವಿಷಯವನ್ನು ಬೋಧಿಸುವುದೇ ತನ್ನ ಕಾರ್ಯವಲ್ಲ. ವಿದ್ಯಾರ್ಥಿಗಳನ್ನು ತಾನು ಬೋಧಿಸುವ ವಿಷಯದ ಕುರಿತಾಗಿ ತಾರ್ಕಿಕವಾಗಿ ಆಲೋಚನಾ ಮಾಡುವಂತಹ ಶಕ್ತಿಯನ್ನು ಬೆಳೆಸಬೇಕಾಗಿದೆ. ವಿದ್ಯಾರ್ಥಿಗಳನ್ನು ತಾವು ಕೇಳಿದ ವಿಷಯವನ್ನು ಎಲ್ಲಿ, ಯಾವಾಗ, ಏಕೆ, ಹೇಗೆ, ಸಾಧ್ಯವೇ ಹಾಗೂ ಈ ಅಂಶದ ಪೂರ್ವಾಪೂರ ಸತ್ಯ ಏನು ಎಂಬ ವಿಚಾರದ ಕುರಿತು ಆಲೋಚನೆ ಮಾಡುವಂತೆ ಮಾಡುವುದೇ ನಿಜವಾದ ಶಿಕ್ಷಣದ ಗುರಿಯಾಗಿದೆ. ಈ ತಾರ್ಕಿಕ ಆಲೋಚನೆಯ ಅರ್ಥ ಏನು ಅಂತ ತಿಳಿದುಕೊಳ್ಳೋಣ. ಈ ನೋಟ್ಸ್ನ ನೀಡಿರೋರು ರಾಜ್ಕುಮಾರ್ ಪಾಟೀಲ್ ಅಂತ. ಅವರ ಫೋನ್ ನಂಬರ್ 9740481732. ಸೊ ಇವಾಗ ತಾರ್ಕಿಕ ಆಲೋಚನೆಯ ಅರ್ಥ ಏನಂತ ತಿಳ್ಕೊಳ್ಳೋಣ. ನಿರ್ದಿಷ್ಟವಾದ ವಿಷಯ ಅಥವಾ ಸಮಸ್ಯೆಯನ್ನು ನೇರವಾಗಿ ಒಪ್ಪಿಕೊಳ್ಳದೆ ಅಥವಾ ಸ್ವೀಕರಿಸದೆ ವಿಶ್ಲೇಷಿಸಿ ವಿವೇಚಿಸುವ ವಿಧಾನವೇ ತಾರ್ಕಿಕ ಆಲೋಚನೆ. ಇನ್ನೊಮ್ಮೆ ಹೇಳ್ತೀನಿ. ನಿರ್ದಿಷ್ಟವಾದ ವಿಷಯ, ಸಮಸ್ಯೆಯನ್ನು ನೇರವಾಗಿ ಒಪ್ಪಿಕೊಳ್ಳದೆ ಅಥವಾ ಸ್ವೀಕರಿಸದೆ ವಿಶ್ಲೇಷಿಸಿ ವಿವೇಚಿಸುವ ವಿಧಾನವೇ ತಾರ್ಕಿಕ ಆಲೋಚನೆ. ಮಗುವಿನಲ್ಲಿ ತಾರ್ಕಿಕ ಚಿಂತನೆಯನ್ನು ಬೆಳೆಸುವಲ್ಲಿ ಶಿಕ್ಷಣ ಪ್ರಮುಖ ಪಾತ್ರ ವಹಿಸುತ್ತದೆ. ಶಿಕ್ಷಣವು ಬೌದ್ಧಿಕ ಚಿಂತನೆ ಹಾಗೂ ತಾರ್ಕಿಕತೆಗಳನ್ನು ಸಮನ್ವಯಗೊಳಿಸುತ್ತದೆ. ಅದಕ್ಕಾಗಿ ಶಿಕ್ಷಕರು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ತಾರ್ಕಿಕವಾಗಿ ಆಲೋಚನೆ ಮಾಡುವ ಗುಣಗಳನ್ನು ಬೆಳೆಯುವಂತೆ ಮಾಡುವುದು ಅತ್ಯಂತ ಸೂಕ್ತದಾಯಕವಾಗಿದೆ. ಈ ಒಂದು ತಾರ್ಕಿಕ ಚಿಂತನೆಯನ್ನು ಬೆಳೆಸಿ ಸಮಾಜ ವಿಜ್ಞಾನ ವಿಷಯವು ಬಹಳ ಸೂಕ್ತದಾಯಕವಾಗಿದೆ. ಇತಿಹಾಸ ಬೋಧನೆಯನ್ನು ಮಾಡುವ ಶಿಕ್ಷಕರು ಮಕ್ಕಳಲ್ಲಿ ಈ ಕೆಳಗಿನಂತೆ ತಾರ್ಕಿಕ ಆಲೋಚನೆಗಳನ್ನು ಬೆಳೆಸಬಹುದು. ಈ ತಾರ್ಕಿಕ ಆಲೋಚನೆಗೆ ಒಂದು ಉದಾಹರಣೆ ಅಂದರೆ, ಒಂದು ಪುಟ್ಟ ದ್ವೀಪ ರಾಷ್ಟ್ರವಾದ ಇಂಗ್ಲೆಂಡ್ ಬೃಹತ್ ರಾಷ್ಟ್ರವಾದ ಭಾರತವನ್ನು ಸುಮಾರು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಲು ಹೇಗೆ ಸಾಧ್ಯವಾಯಿತು? ಈ ಒಂದು ಹಂತದಲ್ಲಿ ಮಗು ಇದಕ್ಕೆ ಬ್ರಿಟಿಷರ ತಂತ್ರ, ಕುತಂತ್ರ, ಚಾಣಾಕ್ಷ ನೀತಿ ಕಾರಣವೇ ಅಥವಾ ಭಾರತೀಯ ಅರಸರ ದೌರ್ಬಲ್ಯವೇ ಕಾರಣ ಎಂಬುದನ್ನು ತಾರ್ಕಿಕವಾಗಿ ಆಲೋಚಿಸುತ್ತದೆ. ಗುಪ್ತ ಸಾಮ್ರಾಜ್ಯ ಹಾಗೂ ಮೌರ್ಯ ಸಾಮ್ರಾಜ್ಯದ ಕುರಿತು ಬೋಧನೆ ಮಾಡಿದ ಮೇಲೆ ಇಲ್ಲಿ ಸಾಮ್ರಾಜ್ಯದ ವೈಭವ ಹಾಗೂ ಕಾಲಗಣನೆ ಕುರಿತು ತಾರ್ಕಿಕವಾಗಿ ಆಲೋಚನೆ ಮಾಡುವಂತೆ ಮಾಡಬಹುದು. ಭಾರತದ ಮೂಲ ಹಾಗೂ ಪ್ರಾಚೀನ ಉದ್ಯೋಗ ಕೃಷಿ ಎಂಬ ವಿಷಯವನ್ನು ಬೋಧನೆ ಮಾಡುವಾಗ ಪ್ರಸ್ತುತ 21ನೇ ಶತಮಾನದಲ್ಲಿ ಜಗತ್ತಿನ ಇತರ ರಾಷ್ಟ್ರಗಳಿಗೆ ಹೋಲಿಸಿದಾಗ ಭಾರತವು ಕೃಷಿಯಲ್ಲಿ ಹಿಂದುಳಿದಿರಲು ಕಾರಣಗಳು ತಾರ್ಕಿಕವಾಗಿ ಆಲೋಚನೆ ಮಾಡುತ್ತಾನೆ. ಅಲ್ಲದೆ ಭಾರತದಲ್ಲಿ ಬಡತನಕ್ಕೆ ಕಾರಣಗಳು, ಗ್ರಾಮದ ಸಮಸ್ಯೆಗಳು ಮುಂತಾದ ಅಂಶಗಳನ್ನು ತಾರ್ಕಿಕವಾಗಿ ಆಲೋಚನೆ ಮಾಡುವಂತೆ ಬೋಧನೆ ಮಾಡಬೇಕು. ಈ ತಾರ್ಕಿಕ ಚಿಂತನೆಯಿಂದಾಗಿ ವಿದ್ಯಾರ್ಥಿಗಳಲ್ಲಿ ಬೆಳೆಸಬಹುದಾದಂತಹ ಪ್ರಮುಖ ಅಂಶಗಳೆಂದರೆ, ವಿದ್ಯಾರ್ಥಿಗಳಲ್ಲಿ ಸ್ಮರಣ ಶಕ್ತಿಯು ಹೆಚ್ಚುತ್ತದೆ, ಸ್ವತಂತ್ರವಾಗಿ ಆಲೋಚಿಸುವ ಸಾಮರ್ಥ್ಯ ಬೆಳೆಯುತ್ತದೆ, ಕಲಿಕೆಯಲ್ಲಿ ಆಸಕ್ತಿ, ವಿಷಯವನ್ನು ತಕ್ಷಣಕ್ಕೆ ಒಪ್ಪಿಕೊಳ್ಳಲು ಸಿದ್ಧರಿಲ್ಲದಿರುವುದು, ತಮ್ಮ ಸ್ವಂತ ತೀರ್ಮಾನ ವ್ಯಕ್ತಪಡಿಸುವ ಸಾಮರ್ಥ್ಯ, ವಿದ್ಯಾರ್ಥಿಗಳು ಸಮಾಜದಲ್ಲಿ ತಮ್ಮ ಜವಾಬ್ದಾರಿಯನ್ನು ಅರಿಯಲು ಸಹಾಯಕ, ಸಮಸ್ಯೆಗಳಿಗೆ ಸೂಕ್ತವಾದ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವ ವಿಧಾನ ತಳೆಯುವರು, ಸಮಸ್ಯೆಯು ಕಾರಣ ಮತ್ತು ಪರಿಣಾಮವನ್ನು ತಿಳಿಯುವುದು, ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವಂತೆ ಮಾಡುತ್ತದೆ.
ಸಾಮರ್ಥ್ಯದ ಹೊರತಾಗಿ ಆಲೋಚನೆ. ಪ್ರಸ್ತುತ ಸನ್ನಿವೇಶದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಸೃಜನಶೀಲತೆಯನ್ನು ಅರಿತುಕೊಂಡು ಬೋಧನೆ ಮಾಡುವುದು ಅವಶ್ಯವಾಗಿದೆ. ಕಾರಣ, ಇಂದಿನ ತಾಂತ್ರಿಕ ಯುಗದಲ್ಲಿ ಮಕ್ಕಳು ಬಹಳ ಬುದ್ಧಿವಂತರಾಗಿದ್ದಾರೆ. ಹೀಗಾಗಿ ನಾವು ಅವರಲ್ಲಿನ ಸಾಮರ್ಥ್ಯ ಗುರುತಿಸಿ ಹೆಚ್ಚಿನ ಪ್ರೋತ್ಸಾಹ ನೀಡಲು ತರಗತಿಯಲ್ಲಿ ವಿವಿಧ ರೀತಿಯ ಕಸರತ್ತನ್ನು ಮಾಡಬೇಕು. ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ ಚಿತ್ರಪಟಗಳ ಪ್ರದರ್ಶನ ಮಾಡಬೇಕು, ನಕಾಶೆ ಬಿಡಿಸುವುದು, ಕತೆಗಳ ಮೂಲಕ ರಾಜರುಗಳ ಬಗ್ಗೆ ವಿವರಿಸುವುದು, ದೃಷ್ಟಾಂತವನ್ನು ತಿಳಿಸುವುದು, ಆ ಒಂದು ಸನ್ನಿವೇಶದಲ್ಲಿ ನೀವಿದ್ದರೆ ಏನು ಮಾಡಬಹುದು ಎಂಬ ಪ್ರಶ್ನೆ ಹಾಕಿ ಅವರ ತಾರ್ಕಿಕ ಆಲೋಚನೆಯ ಸಾಮರ್ಥ್ಯವನ್ನು ಬೆಳೆಸಬಹುದು. ಸಾಮಾಜಿಕ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 4 ವಿಚಾರಣೆ ಅಥವಾ ಪ್ರಯೋಗಶೀಲತೆಯ ಪುರಾವೆ, ಅದರ ಕುರಿತಾಗಿ ನೋಡೋಣ. ಸಮಾಜ ವಿಜ್ಞಾನ ವಿಷಯ ಕುರಿತು ಅನೇಕ ಜನರಲ್ಲಿ ಬಹಳಷ್ಟು ಕೀಳರಿಮೆ ಭಾವನೆ ಇದೆ. ಕಾರಣ, ಇದು ಒಂದು ಸುಳ್ಳಿನ ಹಾಗೂ ಕಲ್ಪನೆಯಿಂದ ಕೂಡಿದ ವಿಷಯವಾಗಿದೆ. ಇದಕ್ಕೆ ತನ್ನದೇ ಆದ ವೈಜ್ಞಾನಿಕ ಹಿನ್ನೆಲೆ ಇಲ್ಲ ಎಂಬ ಮನೋಭಾವವಿದೆ. ಆದರೆ ಅನೇಕ ಇತಿಹಾಸ ಸಂಶೋಧನಾಕಾರರು ಇತ್ತೀಚಿನ ದಿನಗಳಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದ ವಿಷಯಗಳನ್ನು ವಿಚಾರಣೆ, ಪ್ರಯೋಗಗಳ ಮೂಲಕ ಸಂಶೋಧನೆಗೆ ಒಳಪಡಿಸಿ ಸಮಾಜ ವಿಜ್ಞಾನ ವಿಷಯಕ್ಕೂ ತನ್ನದೇ ಆದ ಒಂದು ವೈಜ್ಞಾನಿಕ ಹಿನ್ನೆಲೆ ಹೊಂದಿದೆ ಎಂದು ಸಾಬೀತುಪಡಿಸಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ಸಿಂಧೂ ಬಯಲಿನ ನಾಗರಿಕತೆಯ ನೆಲೆಗಳ ಸಂಶೋಧನೆ, ವಿಜಯನಗರ ಸಾಮ್ರಾಜ್ಯದ ಗತವೈಭವದ ಕುರಿತು ತಿಳಿಯಲು ಇರುವ ಸ್ಮಾರಕಗಳು ಹಾಗೂ ಸಾಹಿತ್ಯಗಳು, ಪ್ರಾಚೀನ ಅರಸರ ಆಡಳಿತದ ಅನೇಕ ಅಂಶಗಳು, ಆಧುನಿಕ ಆಡಳಿತದಲ್ಲಿ ಇರುವ ಹೋಲಿಕೆ, ಚಾಣಕ್ಯನ ಅರ್ಥಶಾಸ್ತ್ರ, ಹೀಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ. ಹಾಗಾದರೆ ಈ ಸಂಶೋಧನೆ ಅಥವಾ ಪ್ರಯೋಗಶೀಲತೆ ಯಾವ ರೀತಿಯಾಗಿ ನಾವು ಅದನ್ನು ಅರ್ಥೈಸ್ಕೋಬಹುದು ಅಂತ ನೋಡೋಣ. ಸಮಾಜ ವಿಜ್ಞಾನ ವಿಷಯದ ಘಟನೆಗಳಿಗೆ ಸಂಬಂಧಪಟ್ಟ ಹಿನ್ನೆಲೆ, ಕಾರಣ, ಪರಿಣಾಮಗಳನ್ನು ವಿವಿಧ ಮೂಲಗಳಿಂದ ಸಂಗ್ರಹಿಸಿ ಲೌಕಿಕವಾಗಿ ಚಿಂತಿಸಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸುವುದೇ ಸಂಶೋಧನೆ ಅಥವಾ ಪ್ರಯೋಗಶೀಲತೆಯಾಗಿದೆ. ಇನ್ನೊಮ್ಮೆ ಹೇಳ್ತೀನಿ, ಸಮಾಜ ವಿಜ್ಞಾನ ವಿಷಯದ ಘಟನೆಗಳಿಗೆ ಸಂಬಂಧಪಟ್ಟ ಹಿನ್ನೆಲೆ, ಕಾರಣ, ಪರಿಣಾಮಗಳನ್ನು ವಿವಿಧ ಮೂಲಗಳಿಂದ ಸಂಗ್ರಹಿಸಿ ಲೌಕಿಕವಾಗಿ ಚಿಂತಿಸಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸುವುದೇ ಸಂಶೋಧನೆ ಅಥವಾ ಪ್ರಯೋಗಶೀಲತೆಯಾಗಿದೆ. ಹಾಗಾದರೆ ಈ ವೈಜ್ಞಾನಿಕ ಸಂಶೋಧನೆಯ ಪ್ರಮುಖ ಉದ್ದೇಶಗಳು ಏನನ್ನೋದನ್ನು ನೋಡೋಣ. ವಿಷಯಕ್ಕೆ ಸಂಬಂಧಿಸಿದ ಅಗತ್ಯ ಮಾಹಿತಿಗಳನ್ನು ವಿವಿಧ ಮೂಲಗಳಿಂದ ಸಂಗ್ರಹಿಸುವುದು, ಬೋಧನೆ ಮತ್ತು ಕಲಿಕೆಯಲ್ಲಿ ನೈಜತೆಯನ್ನು ಅರಿಯಲು, ವಿಷಯವನ್ನು ಸೈದ್ಧಾಂತಿಕ ನೆಲೆಯಲ್ಲಿ ಅಭ್ಯಸಿಸಲು, ಶೈಕ್ಷಣಿಕ ರೂಪರೇಷೆಗಳನ್ನು ಸುಧಾರಿಸಲು. ಈ ಪ್ರಯೋಗಶೀಲತೆ ಮತ್ತು ವೈಜ್ಞಾನಿಕ ಸಂಶೋಧನೆಯಿಂದ ಮಕ್ಕಳಿಗೆ ಆಗುವ ಅನುಕೂಲ ಏನೇನು ಅಂತ ನೋಡೋಣ. ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಘಟನೆಗಳನ್ನು ಸುಮ್ಮನೆ ಒಪ್ಪಿಕೊಳ್ಳದೆ ಸಂಶೋಧನೆಯ ಮೂಲಕ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ವೈಜ್ಞಾನಿಕ ಕಾರಣಗಳನ್ನು ನೀಡಿ ವಿಷಯಗಳನ್ನು ಅರ್ಥೈಸಿಕೊಳ್ಳಲು ಈ ವಿಧಾನ ತುಂಬ ಸಹಾಯಕವಾಗಿದೆ. ಹಾಗೆ ಇದರಿಂದ ಬೋಧನೆ ಮತ್ತು ಕಲಿಕೆಗೆ ಸಂಬಂಧಿಸಿದಂತೆ ಅನೇಕ ಅನುಕೂಲತೆಗಳು ಇವೆ. ಅವುಗಳೆಂದರೆ, ಮೊದಲನೇದು, ಗುಣಾತ್ಮಕ ಕಲಿಕೆ ಹಾಗೂ ಪರಿಣಾಮಕಾರಿ ಬೋಧನೆ ಸಾಧ್ಯವಾಗುವುದು, ವಿದ್ಯಾರ್ಥಿಗಳಿಗೆ ಅಭಿವ್ಯಕ್ತಿಗೆ ಅವಕಾಶ ದೊರೆಯುವುದು, ವಿಷಯದ ಕುರಿತು ಆಳವಾದ ಜ್ಞಾನ, ಸ್ವಕಲಿಕೆಗೆ ಪೂರಕವಾಗುವುದು, ದೇಶಪ್ರೇಮ ಬೆಳೆಯುತ್ತದೆ, ಒಗ್ಗಟ್ಟಿನಲ್ಲಿ ಬಲ, ತ್ಯಾಗ, ಅಹಿಂಸೆ ಮನೋಭಾವನೆ ಮೌಲ್ಯಗಳು ಬೆಳೆಯುತ್ತದೆ, ನಾಯಕತ್ವ ಹಾಗೂ ಕ್ರಿಯಾಶೀಲತೆಯ ಗುಣಗಳು ಬೆಳೆಯುತ್ತದೆ. ಮುಂದಿನ ಪಾರ್ಟ್ 4ನಲ್ಲಿ ಅಧ್ಯಾಯ 5 ಸಮಾಜ ವಿಜ್ಞಾನ ಅಥವಾ ಸಾಮಾಜಿಕ ಅಧ್ಯಯನಗಳ ಬೋಧನಾ ವಿಧಾನಗಳು ಹಾಗೂ ಸಮಸ್ಯೆಗಳ ಕುರಿತಾಗಿ ಮಾಹಿತಿಯನ್ನು ನೋಡೋಣ.